ಮಗಳೇ ಮಗಳೇ ನಂಗೆ ಎರಡು ರೇಷ್ಮೆ ಸೀರೆ ಬೇಕಿಲ್ಲ ದೇವ್ರಣ ಎರಡು ರೇಷ್ಮೆ ಸೀರೆ ಬೇಕು ನನಗೆ. ನಂತರ ರೇಷ್ಮೆ ಸೀರೆನೇ ಇಲ್ಲ. ಈ ಕೊಂಜು ಸೋನ್ಲ ನಿಮ್ಮ ಅಪ್ಪ ಲೋಪರ್ ನನ್ನ ಮಗ ಅವ್ನ ಯೋಗ್ಯತೆಗೆ ಬೆಂಕಿ ಹಾಕ ನಂಗೆ ರೇಷ್ಮೆ ಸೀರೆ ನೀನು ಕೊಡ್ಸಿಲ್ಲ ಶಾನೆ. ಅದಕ್ಕೆ ರೇಷ್ಮೆ ಸೀರೆ ಬೇಕೆ ನನಗೆ. ಎರಡು ರೇಷ್ಮೆ ಸೀರೆ ನೀನು ಹೆಂಗನ ಮಾಡ್ಬಿಟ್ಟು ಕೊಡ್ಸೆ. ನೀನು ತಲೆ ಸಂದಕೈತೆ, ನನಗಿನ ಸಂದಕ್ಕೆ ಉಪಯೋಗಿಸ್ತೀಯ ತಲೆಯ ನೀನು. ಅದಕ್ಕೆ ಹೇಳ್ತಿರೋದು ನಿನಗೆ, ಸರಿನಾ ಮಗಳೇ? ನನಗೂ ಒಂದು ಎರಡು ರೇಷ್ಮೆ ಪಂಚೆ. ನನ್ನ ಜೀವನದಾಗೂ ರೇಷ್ಮೆ ಪಂಚೆ ಉಟ್ಕೊಂಡೇ ಇಲ್ಲ ಕಣವ. ಅಯ್ಯೋ ಅಪ್ಪ, ಸುಮ್ಮನೆ ಇರ್ತೀಯ ಇವಾಗ? ಸುಮ್ಮನೆ ಇರು. ಏನು ಸಿಗ್ತದಾದ್ರೆ ಉಟ್ಕೊಂಡು ಏನಾಗ್ತಿತ್ತು ಅದ್ರಾಗೆ ನಾಳೆ ಇಷ್ಟೊತ್ತಿಗೆ ಬ್ಲೌಸ್ ಎಲ್ಲ ಹೊಲ್ಸೋಕ್ಕಾಗಲ್ಲ. ಅತ್ತೆ ಫೋನ್ ಮಾಡಿರಲಿಲ್ವಾ? ನೋಡಮ್ಮ, ಅರ್ಜೆಂಟಾಗಿ ಸೀರೆ ರೆಡಿ ಮಾಡಿಸ್ಕೊಂಡು ಬಂದ್ಬಿಡು. ಯಾಕಂದರೆ ನಾಳೆನೇ ರಿಜಿಸ್ಟರ್ ಆಫೀಸಾಗಿ ಮದುವೆ, ಟೈಮೇ ಇಲ್ಲ ಕಣಪ್ಪ. ಹ್ಞೂ ಕಣಮ್ಮ, ನಾಳೆ ನೆನೆಯ ಮದುವೆ ಅಂತೂ ನಾವೆಲ್ಲ ಕೋಟ್ಯಾಧೀಶ್ವರ ಹೋಗ್ಬಿಟ್ವಿ. ನಾಳೆ ನೆನೆಯ ಆಗಬೇಕು ಅಂತ ತಾನೇ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಇಲ್ಲಿ ತನಕ ಉಷಾ ಎಂಟ್ರಿನೇ ಕೊಟ್ಟಿಲ್ಲ. ಅವಳೇನಾರ ಎಂಟ್ರಿ ಕೊಟ್ಟರೆ ಎಲ್ಲ ಹಾಳಾಗೋಗ್ಬಿಡ್ತದೆ. ರಿಜಿಸ್ಟರ್ ಆಫೀಸಾಗೆ ಆಶಾ ಅಂತಲೇ ಹೆಸರು ಬರ್ಸೈತಂತೆ. ಅತ್ತೆ ಹೇಳ್ತು. ಬಿಡು ಮಗಳೇ, ನಿನ್ ತಲೆನ ವಿಶ್ವೇಶ್ವರಯ್ಯನ ಮ್ಯೂಸಿಯಂ ಇಕ್ಬೇಕಿತ್ತು. ಯಾಕನ ಇಲ್ಲಿ ಕುದ್ರೋ ಏನೋ ನಿನ್ ತಲೆಯ. ಅಂತೂ ಇಂತೂ ಎಲ್ಲ ಒಳ್ಳೇದು ಮಾಡ್ತಿದ್ಯಲ್ಲ. ಅಂತೂ ಅಪ್ಪ ಅಮ್ಮಂಗೂ ಆರಾಮಾಗಿರ್ಬೇಕು, ಅವ್ರಿಗೂ ತೊಂದರೆ ಆಗ್ಬಾರ್ದು. ಹಂಗೆಲ್ಲ ಮಾಡಿದ್ಯಲ್ಲವ, ಸಾಕ್ಬಿಡು ನೀನು. ನಾವು ಸಾಯ ಗಂಟ ಕುಂತ್ಕೊಂಡು ತಿನ್ನಂಗೆ ಮಾಡಿದ್ಯಾ? ನಿಜವಾಗೂ ಅಮೆರಿಕಕ್ಕೆ ಹೋಗ್ತೀವಿ ನಾವು. ಅಯ್ಯಮ್ಮ, ನಮ್ಮ ಆಸ್ತಿ ಮೇಲೆ ಆಸೆ ಪಟ್ಟವಳೆ. ನಾವು ಅಯ್ಯಮ್ಮನ ಆಸ್ತಿ ಮೇಲೆ ಆಸೆ ಪಟ್ಟಿದ್ದೀವಿ. ನಮ್ದೇನು ಕಳ್ಕೊಳ್ಳೋದೇನೈತಪ್ಪ? 2 ಎಕರೆ ಜಮೀನು ಊರಾಗೆ ಆರಾಮಾಗಿ ಸೇಫ್ ಆಗೈತೆ. ಸುಮ್ಕಿರು. ನಂದು 10 ರೂಪಾಯಿ ಹೋಗಿಲ್ಲ, ಹೋದ್ರೆ ಅವ್ರದ್ದೇ ಹೋಗೋದು. ಅಷ್ಟೇ ನಿನಗೆ ರೀ. ಅಂಗಡಿಯ ಏನು ಮಾಡಿದ್ರಿ ನೀವು? ಯಪ್ಪ 2 ತಿಂಗಳಾಯ್ತು ನಾ ಅಂಗಡಿ ಬಾಕ್ಲ ತೆಗೆದು. ಏನಾಗಿರ್ತಾವ ಅದ್ರಾಗಿರೋ ಐಟಮ್ ಎಲ್ಲನೂ. ಏನಾರಾಗ್ಲಿ ಬಿಡೇ, ಕೋಟಿ ಬರ್ಬೇಕಾದ್ರೆ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಜಮೀನಾಗ ಬೆಳೆನೂ ಇಕ್ಸಿಲ್ಲ, ಇಕ್ಕಿತ ಏನೂ ಇಕ್ಸಿಲ್ಲ. ಏನೋ ಬಿಡು. ನಾನಂತೂ ಆ ಸಾವುಕಾರ ನಮ್ಮನ್ನು ಆಡ್ಕೊಂಡವನೆಲ್ಲ ಲೋಪರ್ ನನ್ನ ಮಗ ಸಾವುಕಾರನ ಮುಂದೆ ದೊಡ್ಡ ಕಾರಾಗ ಹೋಗ್ಬಿಟ್ಟು ಊರಾಗ ಇಳಿಬೇಕು ನಾನು. ಅಲ್ಲಿ ಗಂಟ ನಂಗೆ ಸಮಾಧಾನ ಆಗಕ್ಕಿಲ್ಲ ನೋಡು. ಉನೆ ಊರಾಗ ಹೋಗ್ಬಿಟ್ಟು ಚೊಯ್ ಅಂತ ಹೋಗಿ ಎಳೆದ್ಬಿಟ್ರೆ ಅಕ್ಕಪಕ್ಕದ ಮನೆಯಲ್ಲ ಉರ್ಕೊಂಡು ನೆಗದ್ ಬಿ ಸತ್ತು ಹೋಗ್ಬಿಡ್ಬೇಕು ನೋಡೆ. ಅಮ್ಮ ಸಾಕು ನೋಡಿ. ಅಂಗಡಿ ಅಡ್ರೆಸ್ ಕೊಟ್ಟವನಿ, ಅಂಗಡಿ ತಗ ಹೋಗ್ಬೇಕು, ಬಟ್ಟೆ ಅಂಗಡಿ ತಾಗೆ. ಆಮೇಗಿಂದ ಅವನು ರೇಗಾಡ್ಬಿಡ್ತಾನೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಾ, ಟೈಮ್ ಆಯಿತು, ಬಟ್ಟೆ ಬ್ಲೌಸ್ ಹೊಲಿಸ್ಕೊಳ್ಳೋದು ಯಾವಾಗ ಅಂತಾನೆ. ಅಮ್ಮ ನೀ ಸೀರೆ ತಕ, ಬ್ಲೌಸ್ ಹೊಲಿಸ್ಕೊಳಕ್ಕಂತೂ ಆಗಕ್ಕಿಲ್ಲ. ಎತ್ತಿಕ್ಕಿರು, ಇನ್ನೊಂದ್ಸಲ ಯಾವಾಗ ನಾವು ಹೊಲಿಸ್ಕೊಳ್ಳಿವಂತೆ. ಆಯ್ತು ಹೇಳು. ಏನು ಉಷಾ, ಇಷ್ಟು ಲೇಟ್ ಮಾಡ್ತೀಯಾ? ಬಾ. ಅಪ್ಪ, ಇಷ್ಟು ದೊಡ್ಡ ಅಂಗಡಿ ಇದು? ಯಾರ್ದಿದ ಅಂಗಡಿ? ನನ್ನ ಫ್ರೆಂಡೇನೆ, ಅವನೇ ಬಿಸ್ನೆಸ್ ಮಾಡ್ತಾ ಇರೋದು. ಹೌದೇ? ಭಾಳ ದೊಡ್ಡದಾಗೈತೆ ಅಂಗಡಿ ಮಾತ್ರ. ಹಾ ಭಾಳ ದೊಡ್ಡದಾಗೈತೆ. ಬನ್ನಿ, ತುಂಬಾ ಚೆನ್ನಾಗಿ ಸಿಗ್ತವೆ ಸ್ಯಾರೀಸ್ ಎಲ್ಲ ಇಲ್ಲಿ. ಬನ್ನಿ ಮೇಡಮ್, ಬನ್ನಿ ಸರ್, ಬನ್ನಿ ಕೂತ್ಕೊ ಬನ್ನಿ. ಒಳ್ಳೊಳ್ಳೆ ಸ್ಯಾರೀಸ್ ತೋರಿಸ್ತೀನಿ ನಾನು. ಬನ್ನಿ. ನೋಡಪ್ಪ, ನಮ್ಮ ಹುಡುಗಂಗೆ ಒಳ್ಳೊಳ್ಳೆ ಸ್ಯಾರೀಸ್ ತೋರಿಸ್ಬೇಕು. ನಿಮ್ಮ ಓನರು ನನ್ನ ಫ್ರೆಂಡೇನೆ, ಅವನಿಗೆ ಫೋನ್ ಮಾಡಿದ್ದೀನಿ. ಬೆಸ್ಟ್ ಕ್ವಾಲಿಟಿ ಸ್ಯಾರೀಸ್ನ ತೋರಿಸು. ಅವ್ರು ಎಷ್ಟು ತಗೊಳ್ತಾರೋ ಅಷ್ಟು ತೋರಿಸು, ಓಕೆನಾ? ಹಾಗೇನೇ ಮತ್ತೆ ಬ್ಲೌಸ್ ಸ್ಟಿಚಿಂಗು ಅಂತೇಳ್ಬಿಟ್ಟು ಕೇಳಿದ್ರಲ್ಲ, ಆ ಸ್ಟಿಚಿಂಗು ಅಷ್ಟೇ. 1 ಡೇ ಒಳಗಡೆನೇ ಒಂದು ಬ್ಲೌಸ್ ಆದರೂ ನಮಗೆ ಸ್ಟಿಚಿಂಗ್ ರೆಡಿ ಆಗಬೇಕು. ಓಕೆ ಸರ್, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೂ ಗೊತ್ತಲ್ಲ ಸರ್, ನಂಬರ್ 1 ಶಾಪ್ ನಮ್ಮದು. ನೀವು ಯಾಕೆ ಯೋಚನೆ ಮಾಡ್ತೀರಾ? ಕೂತ್ಕೊ ಬನ್ನಿ ಸರ್. ಮೇಡಮ್ ಕೂತ್ಕೊ ಬನ್ನಿ. ನಿಮ್ಗೆ ಎಂತೆಂಥ ಸ್ಯಾರೀಸ್ ಬೇಕು ಹೇಳಿ. ಉಷಾ ಕೂತ್ಕೋ. ನಿನ್ಗೆ ಯಾವ ಸ್ಯಾರಿ ಬೇಕೋ ಆ ಸ್ಯಾರೀಸ್ನ ತಗೋ ನೀನು, ಸರಿನಾ? ನಾನು ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಮದುವೆಗೆ ಆ್ಯಕ್ಚುಲಿ ನಾನು ಬಟ್ಟೆನೂ ತೊಗೊಂಡಿಲ್ಲ. ನನ್ನ ಹತ್ರ ಈಗ ಸದ್ಯಕ್ಕೆ ಏನು ಮಾಡೋದು ಅಂತಲೂ ಅರ್ಥ ಆಗ್ತಿಲ್ಲ. ನೋಡೋಣ, ಏನೋ ಒಂದು ಮಾಡಿದ್ರಾಯ್ತು. ಅಮ್ಮ ಪಂಚೆ ಉಟ್ಕೋಬೇಕು ಅಂತ ಬೇರೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಹೋಗ್ಬಿಟ್ಟೆಲ್ಲ ರೆಡಿ ಮಾಡಿಬಿಟ್ಟು ನಾನು ಮಾಡಿಸ್ಬಿಟ್ಟು ಬರ್ತೀನಿ. ಅಷ್ಟರೊಳಗಡೆ ನೀನು ಹುಡುಕ್ತಾ ಇರು. ಆಯಿತು ಮೇಡಮ್. ಫಸ್ಟ್ ವೆರೈಟಿ ಸ್ಯಾರೀಸ್ನ ತೆಗೆದಾಕ್ತೀನಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ, ತೋರಿಸಿ ಮೇಡಮ್. ನೋಡಿ, ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸು. ಎಲ್ಲ ಕಲರಲ್ಲೂ ಇದಾವೆ ನೋಡಿ. ಇನ್ನೂ ತುಂಬ ವೆರೈಟೀಸ್ ಇದಾವೆ ಮೇಡಮ್. ನೀವು ಯಾವ ಥರ ಕೇಳಿದ್ರೆ ಪ್ಯಾಟರ್ನ್ ಆ ಥರ ತೋರಿಸ್ತೀನಿ. ಯಪ್ಪ, ಅಲ್ಲಿ ನೋಡಿ ಮೈಸೂರು ಸಿಲ್ಕು. ಅಯ್ಯೋ ಎಷ್ಟು ರೇಟ್ ಇದೆಲ್ಲ ನನವೇ ಮೇಡಮ್? ಸ್ಟಾರ್ಟಿಂಗ್ ಪ್ರೈಸೇನೇ 12,000 ಸ್ಟಾರ್ಟ್ ಆಗುತ್ತೆ ಮೈಸೂರು ಸಿಲ್ಕು. ಪ್ಯೂರ್ ಮೈಸೂರು ಸಿಲ್ಕು ಮೇಡಮ್. ಬೇಕಾದ್ರೆ ನೀವು ನೋಡ್ಬೋದು. ನೀವು ಅಲ್ಲಿ ಬ್ರ್ಯಾಂಡ್ ಥರ ನೇಮ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ನಂಗೆ ಭಾಳ ದಿನದಿಂದ ಆಸೆ ಇತ್ತು ಕಣೆ, ಮೈಸೂರು ಸಿಲ್ಕ್ ಸೀರೆ ತಗೊಂಡು ಉಟ್ಕೋಬೇಕು ಅಂತ. ಮೇಡಮ್, ಈ ಸೀರೆ ನೋಡಿ ಮೇಡಮ್, ನಿಮಗೆ ನೋಡಿ ಫುಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ. ಮಗಳೇ, ಎಂತ ಸಂದಕೈತ್ ನೋಡವ. ನೋಡಿ ಮೇಡಮ್, ನಿಮ್ಗೆ ಯಾವ ಥರ ಸ್ಯಾರೀಸ್ ಬೇಕು, ಎಂಥ ಸ್ಯಾರೀಸ್ ಬೇಕು, ಎಷ್ಟು ಸ್ಯಾರೀಸ್ ಬೇಕು ಹೇಳಿ, ಎಲ್ಲ ಕಲೆಕ್ಷನ್ಸ್ ತೋರಿಸ್ತೀನಿ. ಓ ಪರವಾಗಿಲ್ಲ. ಈ ಶಾನೆ ರೇಟ್ನಾವ್ ಇರ್ತಾವಲ್ಲ, ಅವು ಹೆಂಗಿರ್ತವೆ? 25-30 ಸಾವಿರ ಅಂತವು ಮೇಡಮ್. ಅವು ತುಂಬ ಚೆನ್ನಾಗಿರ್ತವೆ. ಇವಾಗ ತೆಗೆದಾಕಿದ್ದಿಲ್ಲ ನೋಡಿ ಮೇಡಮ್, 20,000 ರೂಪೀಸ್ ಸ್ಯಾರಿ. ಓಹೋ, ಇದು 20,000 ರೂಪಾಯಿ ಸೀರೆಯೋ? ಅಯ್ಯೋ ಅಪ್ಪ ದೇವ್ರಿ, ಅಂತ ಸಂದಕೈತೆ. ಮಗಳೇ ತಗೊಳ್ಳೇನೆ ನಾನು. ಇರಮ್ಮ ಸುಮ್ಮನೆ. ನೋಡಪ್ಪ, ಒಳ್ಳೊಳ್ಳೆ ಸಂದಕಿರೋ ಸೀರೆಗಳೇನು ತೆಗ್ದಾಕು. ನಮ್ಗೇನಾರು ರೇಷ್ಮೆ ಪಂಚೆ ಏನಾರು ಸಿಗ್ತಾವಾ? ಇಲ್ಲ ಸರ್, ಇಲ್ಲಿ ಬರೀ ಸ್ಯಾರೀಸ್ ಅಷ್ಟೇನೆ. ರೇಷ್ಮೆ ಸೀರೆ ಎಲ್ಲ ಇಲ್ಲೇನು ಸಿಗಲ್ಲ. ಇದು ನೋಡಿ ಮೇಡಮ್, ಇದು ನೋಡಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಏನೇನೆ ಇದು ನೋಡಿ ಮೇಡಮ್, ತುಂಬ ಚೆನ್ನಾಗಿದೆ. ಅಮ್ಮ, ಇದು ಈ ಕಲರು ಎಲ್ಲ ಸೂಪರ್ ಆಗೈತೆ ನೋಡಮ್ಮ. ತುಂಬ ಚೆನ್ನಾಗಿದೆ ಮಗಳೇ. ಮೇಡಮ್, ಈ ಸ್ಯಾರಿ ಬಂದು ನಿಮಗೆ 28,000 ಆಗುತ್ತೆ ಮೇಡಮ್. ಏನಿರುತ್ತಣ್ಣ ಇದ್ರಾಗ ಅಂತ ಫೆಸಿಲಿಟಿ? ಅಪ್ಪ 27-30 ಸಾವಿರ ರೂಪಾಯಿ ಎಲ್ಲ ಹೇಳ್ತಾರಲ್ಲ. ನಮ್ಮ ತಾಗ 3-4 ಸಾವಿರ ರೂಪಾಯಿ ಒಂದು ರೇಷ್ಮೆ ಸೀರೆ ತಗೊಂಡ್ರೆ ನೀನು ಕಳೆದೋಗಿರ್ತೀವಿ. 3-4 ಸಾವಿರ ರೂಪಾಯಿ ತಗೊಬಿಟ್ವಲ್ಲ ಅಂತ. ಈ 25,000 30 ಸಾವಿರ ರೂಪಾಯಿನಾಗೆಲ್ಲ ಅದೇನಿರ್ತದೆ ನಾ ಕಾಣೆ ಕಣಪ್ಪ. ಮೇಡಮ್, ಇದರೆಲ್ಲ ಪ್ಯೂರ್ ಇರುತ್ತೆ ಸಿಲ್ಕು, ಮಿಕ್ಸ್ ಇರಲ್ಲ ಮೇಡಮ್. ಪ್ಯೂರ್ ಸಿಲ್ಕು. ಬಾರ್ಡರ್ ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಬಾರ್ಡರ್ ಸ್ವಲ್ಪ ದೊಡ್ಡದಾಗಿದ್ದಷ್ಟು ರೇಟ್ ಸ್ವಲ್ಪ ಹಾಗೇನೆ ಜಾಸ್ತಿ ಆಗುತ್ತೆ. ಈಗ ಮಿಕ್ಸು ಜಾಸ್ತಿ ಅರ್ಧಂಬರ್ಧ ಸಿಲ್ಕು ಎಲ್ಲ ಇರುತ್ತೆ. ಆದರೆ ಇದು ಅರ್ಧಂಬರ್ಧ ಸಿಲ್ಕ್ ಅಲ್ಲ, ಇದೆಲ್ಲ ಫುಲ್ ಪ್ಯೂರ್ ಸಿಲ್ಕು ಮೇಡಮ್. ನಿಮಗೆ ಅದಕ್ಕೆ ಕಾಸ್ಟ್ಲಿ ಸಿಗುತ್ತೆ. ನೀವು ಸೀರೆ ಉಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತೀರಾ ನೀವೇನೇನೆ.
ಹೋಗತ್ತ ಮಗಳೇ, ನನಗೆ ಯಾಕೋ ಇದು ಬೋಲ್ ಇಷ್ಟ ಐತೆ. ಬೋಲ್ ಇಷ್ಟ ಆಯ್ತು ನನಗಂತೂ. ಸುಮ್ಕೆನೆ ತಕ ಈ ಸೀರೆ ನೀನು ಭಾಳ ಸಂದಕೈತೆ ನೋಡು. ಅವ್ರು ನಿಂಗೆ ಈ ಸೀರೆ ತಕ್ಕೊಡ್ತೀನಿ ಅಂತ ಹೇಳಿದ್ದು. ಈ ಸೀರೆನೂ ತಗೊಬಿಡು. ಎಂತೆಂಥವು ಬೇಕು ನೋಡು, ಕೆಳಗಡೆ ಇದು ಸಂದಕೈತೆ, ಇದು ಸಂದಕೈತೆ. ಒಂದು ಮೈಸೂರು ಸಿಲ್ಕ್ ಸೀರೆ ತಗೊಬಿಡು. ನಾನು ಇದ್ರಾಗ ಒಂದು ಮೈಸೂರು ಸಿಲ್ಕ್ ಕೆಳಕತ್ತೀನಿ. ಈ ಪಿಂಕ್ ಕಲರ್, ಕುಂಕುಮದ ಕಲರ್ ಒಂಥರ ಸಂದಕೈತೆ. ಇದು ನಾನು ತಗೋತೀನಿ. ಬ್ಯಾರೇದು ಯಾವ್ದು ನಾನು ಇಷ್ಟ ಆಗಿರೋದು ನೀನು ತಕ ಅಷ್ಟೇನೇನೆ. ಸರ್, ಇದರಲ್ಲಿ ಬ್ಲೌಸ್ ಎಲ್ಲನೂ ಯಾವ ಕಲರ್ ಬರುತ್ತೆ ಹೇಳಿ? ಒಂಥರ ನೇರಳೆ ಕಲರು, ಒಂಥರ ಬ್ಲೂ ಒಂಥರ ಬರುತ್ತೆ ನೋಡಿ, ಬ್ಲೂ ಆ ಥರ ಕಲರ್ ಬರುತ್ತೆ. ಓ ಹೌದಾ, ಹಾಂ ಹಾಂ. ನೋಡಿ ಮೇಡಮ್, ಇದು ನೋಡಿ, ಇದು ಎಲ್ಲ ಒಂಥರ ಈಗ ಮುಹೂರ್ತಕ್ಕೆಲ್ಲ ಉಟ್ಕೊಳ್ತಾರಲ್ಲ ಆ ಥರ ಸ್ಯಾರಿ ಇದು. ಹಾಂ ಹಾಂ, ಇದು ಒಂಥರ ಚೆನ್ನಾಗೈತಮ್ಮ. ನೋಡಮ್ಮ, ಅಲ್ಲಿ ಯಾರೋ ಉಟ್ಕೊಂಡಿದ್ರಲ್ಲ ಸೀರೆ, ನೋಡಿದ್ನಲ್ಲ. ಹ್ಞೂ ಮಗಳಿ, ಚೆನ್ನಾಗೈತೆ. ಬೋಲು ಸಂದಕೈತೆ ನೋಡಿ ಸೀರೆ ಇದೂನುವೆ. ನಿಮ್ಗೆಲ್ಲ ಸಂದಕ್ಕೆ ಕಾಣಿಸ್ತೊಕೊಂಡ್ರಮ್ಮಿ. ಯಾವುದೋ ಒಂದು ಸೀರೆ ತಗೋಬೇಕು ಅಂತ ಹೇಳ್ಬಿಟ್ಟು ಇಕ್ಕೋಬೇಕು. ನಾ ಇನ್ನು ರೇಷ್ಮೆ ಪಂಚೆ ತಗೊಂಡಿಲ್ಲ, ರೇಷ್ಮೆ ಪಂಚೆ ತಗೋಬೇಕು. ಸರ್, ನನಗೆ ಈ ಬ್ಲೂ ಕಲರ್ ಸೀರೆ ಇದೆಯಲ್ಲ, ಇದರಲ್ಲಿ ಮೈಸೂರು ಸಿಲ್ಕಲ್ಲಿ ಒಂದು ನನಗೊಂದು ಬ್ಲೂ ಕಲರ್ ಸ್ಯಾರಿ ಇರಲಿ. ಈಗ ಇದು ಕೆಳಗಡೆ 28,000 ಅಂತ ತೆಗೆದಾಕಿದ್ರಲ್ಲ ಪಿಂಕು, ಆ ಪಿಂಕ್ ಒಂದಿರಲಿ ಸರ್. ಎರಡನ್ನೂ ಸೈಡ್ಗೆ ಇಟ್ಟಿರಿ. ಅಮ್ಮ, ನಿನ್ಗೆ ಯಾವ್ದು ಬೇಕೋ ಹೇಳು. ಹೇಳಿದ್ನಲ್ಲೇ ಮೈಸೂರು ಸಿಲ್ಕಾಗೆ ಕುಂಕುಮದ ಕಲರ್ ನನಗೆ ಬೇಕು ಅಂತ. ಎಷ್ಟಾಯ್ತದೆ ಅದು ಕುಂಕುಮದ ಕಲರ್ ಮೈಸೂರು ಸಿಲ್ಕು? ಅದು ಬಂದು ನಿಮಗೆ 14,000 ಆಗುತ್ತೆ ಮೇಡಮ್ ಅದು. ಇರಲಿ ಹಂಗಾರ ಅದೇನೇ ಇರಲಿ. ನನಗೆ ಇನ್ನೊಂದು ಬೇರೆ ಯಾವ್ದನ್ನ ಕಾಸ್ಟ್ಲಿ ಸೀರೆ ತೋರಿಸ್ರಿ ಸರ್, ಒಂದು 30,000 ರೂಪಾಯಿ ಅಂತದ್ದು. ನೋಡಿ ಮೇಡಮ್, ಈ ಸೀರೆ ನೋಡಿ, ಚೆನ್ನಾಗೈತಮ್ಮ ಇದು. ನೋಡಮ್ಮ, ನಾನು ನೀನು ಒಂದೇ ಥರನೇ ಉಟ್ಕೋಬೋದು, ಬೇಕಾದ್ರೆ ಒಂಥರ ಹಂಗೆ ಐತಿ, ಒಂಥರ ಸೇಮ್ ಕಲರ್. ಮುಗೀತಾ ನಿಮ್ಮ ಶಾಪಿಂಗು ಇನ್ನೂ ಇಲ್ವಾ? ಹಾಂ, ಓ, ಇಷ್ಟು ಬೇಗ ಬಂದ್ಬಿಟ್ರಾ ನೀವು? ಇಷ್ಟು ಬೇಗ ಎಲ್ಲಿ ಮುಗಿತೈತೆ? ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ. ಅಯ್ಯೋ, ಇನ್ನು ನಾನು 2 ಸೀರೆ ನೀನೇ ಸೆಲೆಕ್ಷನ್ ಮಾಡಿರೋದು, ಇನ್ನೂ 3 ಸೀರೆ ಸೆಲೆಕ್ಷನ್ ಮಾಡಬೇಕು. ಅದು ಬೇರೆ ಇನ್ನು ಇವರು ಒಂದೇ ಒಂದು ಸೀರೆ ತಗೊಂಡವ್ರು ಅಷ್ಟೇನೆ. ಇನ್ನೂ ಒಂದು ತಗೋಬೇಕು ಅಂತ ಹೇಳ್ತಾವ್ರೆ. ಅಯ್ಯೋ, ನಾನು ಯಾವಾಗ ತಗೋತೀನೋ ರೇಷ್ಮೆ ಪಂಚೆಯ? ಇವ್ರು ತಗೊಳ್ಳೋದಕ್ಕೆ ನೀ ರಾತ್ರಿ ಆಗೋ ಕತ್ಲು ಮುಗಿದೋಯ್ತದೆ. ಈ ನಾನಿನ್ನೇ ನಾಳೆಗೆ ಬಂದು ತಗೊಳಕಾಯ್ತದೆ? ನಾನು ಇದೇ ಹೊಟ್ಟೆಗೆ ನೀವು ಬರ್ಬೇಕಾಯ್ತದೋ ಏನೋ. ಏ ಬುಡಿ, ಮದುವೆ ಮುಗಿಸ್ಕೊಂಡು ಬಂದ್ರೆ ಆಗಕ್ಕಿಲ್ವೇ? ಸುಮ್ಕಿ ಕೂತ್ಕೊಳ್ಳಿ ನೀವು. ನೀವೇನು ಹೆಂಗ್ ಬಂದ್ರು ನಡೀತಾ, ಸುಮ್ಕಿರಿ. ಗಂಡಸ್ರು ಹೆಂಗಸ್ರು ಕತೆ ಹೇಳಿ. ಫಸ್ಟ್ ನಾವು ಸಂದಕ್ಕಿರ್ಬೇಕು. ಅಮರೇ ನೋಡಿ, ಎಂತೆಂತೆಂತ ಸೀರೆ ಬೇಕೋ ನೀವು ಇನ್ನೂ ತಗೊಳ್ಳಿ. 3 ಸೀರೆ ತಗೊಳ್ಳಿ. ನಾನೊಂದು ಆನಂದ ಕಲರ್ ತಗೋಬೇಕು ಅಂತ ಆಸೆ ಐತೆ ನನಗೆ. ಅಬ್ಬಾ, ಬೇಗ ಬೇಗ ಮಾಡಿಸಿ. ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಲ್ಲ. ಉಷಾ, ಯಾಕೆ ಲೇಟ್ ಮಾಡ್ತಾ ಇದೆಯಾ? ಬ್ಲೌಸ್ ಸ್ಟಿಚಿಂಗ್ ತುಂಬ ಲೇಟ್ ಆಗುತ್ತೆ. ಮತ್ತೆ ನೀನು ವರ್ಕು ಅದು ಇದು ಅಂತ ಮಾಡ್ಸಕ್ಕಂತೂ ಆಗಲ್ಲ. ಆಯ್ತು ರಾಹುಲ್, ಆಯ್ತು. ಇನ್ನೇ ಮುಗ್ದೋಯ್ತು. ಸರ್, ಹೇಳಿದ್ನೆಲ್ಲ ಇದನ್ನು ಪ್ಯಾಕ್ ಮಾಡಿ. ಇನ್ನೊಂದು 2 ಪ್ಯಾಟ್ರನ್ ತೋರಿಸಿ. ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಪ್ಯಾಟ್ರನ್ ತೋರಿಸಿ ಸರ್ ನೀವು. ಆ ಡಿಫ್ರೆಂಟ್ ಆಗಿದ್ರೆ ಏನೋ ಇಷ್ಟ ಆಗ್ತಾವೆ ನನಗೆ. ಸಿಂಪಲ್ ಆಗಿದ್ರೆ ನನಗೆ ಇಷ್ಟನೇ ಆಗಲ್ಲ. ಹಬ್ಬ, ಅದೇನೇನು ಬೇಕೋ ಸರ್, ಪಟ ಅಂತ ತೋರಿಸ್ಬಿಡಿ. 1/2 ಅವರಲ್ಲಿ ಫುಲ್ ಶಾಪಿಂಗು ಮುಗ್ದೋಗ್ಬಿಡ್ಬೇಕು. ನೋಡಿ, ನಾನು ಹೋಗಿ ಪಂಚದೆಲ್ಲನೂ ಕೇಳಿದೆ. ಎಲ್ಲ ಪಂಚದೆಲ್ಲನೂ ಸಿಕ್ಕಿದೆ. ಮತ್ತೆ ಇನ್ನು ಏನು ನಂದಿನೇನು ಅಂತ ಬಾಕಿ ಇಲ್ಲ. ಅಮ್ಮ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಮುಗಿತಾ ಮನೆಗೆ ಬರಲ್ವಾ, ತುಂಬ ಕೆಲಸ ಇದೆ, ಅದು ಇದು ಅಂತ ಹೇಳ್ತಾನೆ ಇದ್ದಾರೆ. ಮತ್ತೆ ನಾನು ಮನೆಗೆ ಬೇರೆ ಹೋಗ್ಬೇಕು. ಉಷಾ ಪ್ಲೀಸ್, ಮೊನ್ನೆ ನಾನು ಇನ್ನು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಲ್ಲ, ಅದನ್ನೆಲ್ಲ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳ್ದಲ್ಲ. ಆ್ಯಕ್ಚುಲಿ ನೀನು ಅದರಲ್ಲೇ ಚೆನ್ನಾಗಿ ಕಾಣಿಸ್ತಿದ್ದೆ, ಅದನ್ನೇ ಉಟ್ಕೋಬೋದಿತ್ತಲ್ಲ. ನಿಮ್ಮಮ್ಮ ಶಾಸ್ತ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಇಷ್ಟೊಂದೆಲ್ಲನೂ ಬೇಕು ಅಂತ ತಗೊಳ್ತಿರೋದು. ಶಾಸ್ತ್ರಕ್ಕೋಸ್ಕರ ತಗೊಳ್ತಿರೋದು ಅಷ್ಟೇನೆ. ಇಲ್ಲ ಚಿಕ್ಕಪೇಟೆಲ್ಲೇ ತಗೊಂಡ್ವಲ್ಲ, ಅದನ್ನೇ ಉಟ್ಕೊಳ್ತಾ ಇದ್ದೆ ನಾನು. ನೀನು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದನ್ನ ನಮ್ಮ ಅಮ್ಮಗೆ ನಾನು ಹೇಳಿಲ್ಲ. ಅದಕ್ಕೇನೆ ಅಮ್ಮ ಎಲ್ಲೋ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಿನಗೆ ಹೇಳಿದಾರೆ ಅಷ್ಟೇನೆ. ಈಗ ಬಿಡು, ತಗೊಂಡ್ರೆ ಏನಾಗುತ್ತೆ? ಅಯ್ಯೋ, ತಗೊಳ್ಳಿ ಅಂತ ಹೇಳ್ತೀಯ, ಆಮೇಲೆ ಅದು ಇದು ಅಂತೀಯ. ಸರಿನಮ್ಮ, ಆಯ್ತು. ನಾನು ಸೈಲೆಂಟಾಗಿ ಹೊರಗಡೆ ಕೂತ್ಕೊಂಡಿರ್ತೀನಿ. ಇನ್ನೊಂದು 1/2 ಅವರ್ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ಅದು ಎಷ್ಟು ಪಟ ಆಗ್ತಿತ್ತೋ ಅಷ್ಟು ತಗೊಂಡ್ಬಿಟ್ಟು ಹೊರಗಡೆ ಬಂದಿರ್ಬೇಕು ಅಷ್ಟೇ. ಕಾರಲ್ಲಿ ಕೂತಿರ್ತೀನಿ. ಆಯ್ತು ನೀವು ನೋಡಿ ಮೇಡಮ್. ಅಯ್ಯೋ, ಗಂಡಸ್ರು ಹಂಗೇನೆ ಸ್ಯಾರೀಸು ತಗೊಳ್ತೀವಿ ಹಂಗೆ ಹಿಂಗೆ ಅಂದರೆ ಹಂಗೆ ರೇಗಾಡ್ತಿರ್ತಾರೆ, ಯಾರು ಕಾಯ್ತಾರೆ ಅಂತ. ಪಾಪ ಉಟ್ಕೊಳ್ಳೋರು ನೀವಲ್ವಾ? ನೀವು ಮೊದಲು ನಿಮ್ಗೆ ಇಷ್ಟ ಆಗಬೇಕು. ನೀವು ಖುಷಿಯಾಗಿದ್ರೆ ನಮಗೂ ಖುಷಿನೇ. ನೋಡಿ, ನಿಮ್ಮ ಥರ ಮನಸ್ಸು ಎಲ್ಲ ಗಂಡಸ್ರಿಗೂ ಬಂದ್ಬಿಟ್ರೆ ಎಂತ ಸಂದಾಗಿರ್ತದೆ. ನಿಮ್ಮ ಥರ ಮನ್ಸಂತೂ ಯಾರಿಗೂ ಬರೋಕ್ಕಿಲ್ಲ ಬಿಡಿ. ಅವರೇ ಬಿಸ್ನೆಸ್ ಅವರು ಬಿಸ್ನೆಸ್ ಆಗ್ಬೇಕು ಹೇಳ್ತಾರೆ. ಎಂಟಿನ ಕರ್ಕೊಂಬಂದು ಓಡಾಡ್ಸಿ ಕೊಡ್ಸುವನ್ನು ಆಯಪ್ ಕೊಡಿಸ್ತಾನ. ಹಿಂಗೆಲ್ಲ ಗಂಟೆ ಕಾದು ಆವಾಗಿಂದ ನನಗೇನು ತಲೆ ಕೆಟ್ಟೋಗ್ಬಿಟ್ಟೈತಿ. ಕಾದು ತಲೆನೋವು ಬಂದ್ಬಿಡ್ತು ನನಗಂತೂ. ಯೋಸುವಂತ ಕಾಯಿಲೆ ನಾನು. ಅಯ್ಯೋ, ನಿನ್ನ ಮಕ ಮುಚ್ಚ ಬಿರ್ಬಿರ್ನ ಒಂದೊಂದು ತಗೊಂಡು ಎದ್ದೊಳೋದಿಲ್ಲ ನೀವು. ನಾನಂತೂ ನಾಳೆಗೆ ಇದೇ ಬಟ್ಟೆಗೆ ನೀವು ತಿನ್ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ? ಬಟ್ಟೆ ತಗೊಳಕಂತೂ ಇನ್ನೇನು ಟೈಮ್ ಸಿಗಕ್ಕಿಲ್ಲ ನನಗೆ. ಇದೇ ಬಟ್ಟೆಗೆ ತಗ ಜೈ ಅನಿಸ್ಬಿಡತ್ತೆ ಮದುವೆಯ. ಪ್ರಿಯಪ್ಪ, ಆನಂದ ಕಲರ್ದೊಂದು ಸೀರೆ ತೋರಿಸ್ಬಿಟ್ಟು ನನಗೆ ಪಟ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಟ್ಬಿಡು.